ಎಸ್ ವೀಕ್ಷಕರೇ, ಕೆಪಿಎಸ್ಸಿಯಲ್ಲಿ ಮಹಾಮೋಸ, ಲಂಚಾವತಾರ, ಅರ್ಹತೆಗೆ ಅನ್ಯಾಯವಾಗಿದೆ. ಪಿಡಿಒ ಎಕ್ಸಾಮ್ ಪಾಸ್ ಮಾಡಿದವರೇ ಬೇರೆ, ಕೆಲಸ ಗಿಟ್ಟಿಸ್ಕೊಂಡವರೇ ಬೇರೆ. ಕೆಪಿಎಸ್ಸಿಯಲ್ಲಿ ಮಹಾಮೋಸ, ಲಂಚಕಾಂಡ, ಅರ್ಹರಿಗೆ ಅನ್ಯಾಯ. ಪಿಡಿಒ ಎಕ್ಸಾಮ್ ಪಾಸ್ ಆದವರೇ ಬೇರೆ, ಕೆಲಸ ಗಿಟ್ಟಿಸ್ಕೊಂಡವರೇ ಬೇರೆ. ಸೆಲೆಕ್ಷನ್ ಲಿಸ್ಟ್ನಲ್ಲಿತ್ತು ಹೆಸರು, ವೆರಿಫಿಕೇಶನ್ ಕೂಡ ಆಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ನಾಗಮುನಿ ಮ್ಯಾಜಿಕ್, ಬೇರೆಯವರಿಗೆ ಹುದ್ದೆ. ನ್ಯಾಯ ಕೇಳಿದ್ರೆ ಕೆಪಿಎಸ್ಸಿ ಎಸ್ಒಗಳಿಗೆ ಜೀವ ಬೆದರಿಕೆ, ಮೀನಾಕ್ಷಿ ಕಣ್ಣೀರು. ಇದು ಫ್ರೀಡಮ್ ಟಿವಿಯ ಎಕ್ಸ್ಕ್ಲೂಸಿವ್ ನ್ಯೂಸ್. ಎಸ್ ವೀಕ್ಷಕರೇ, ಒಂದು ಮೋಸ ಆಗಿದೆ ಲಂಚಕಾಂಡದಿಂದ. ಒಂದು ವಿದ್ಯಾರ್ಥಿನಿ ತನ್ನ ಅರ್ಹತೆಯನ್ನ ಪ್ರದರ್ಶನ ಮಾಡಲಿಕ್ಕೆ ಹೋಗಿ ಆಕೆಯನ್ನ ಹಿಂದೂಡುವಂತಹ ಪ್ರಯತ್ನ ನಡೆದಿದೆ. ಪಿಡಿಒ ಎಕ್ಸಾಮ್ ಪಾಸ್ ಆದವರೇ ಬೇರೆ, ಕೆಲಸ ಗುಟ್ಟಿಸಿಕೊಂಡವರೇ ಬೇರೆ. ಸೆಲೆಕ್ಷನ್ ಲಿಸ್ಟ್ನಲ್ಲಿ ಹೆಸರಿತ್ತು, ಆದರೆ ವೆರಿಫಿಕೇಶನ್ ಕೂಡ ಆಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ನಾಗಮಣಿ ಮ್ಯಾಜಿಕ್ ಮಾಡಿ ಬೇರೆಯವರಿಗೆ ಹುದ್ದೆಯನ್ನು ಕೊಡಿಸಿದ್ದಾಯಿತು. ನ್ಯಾಯವನ್ನು ಕೇಳಿದರೆ ಕೆಪಿಎಸ್ಸಿ ಎಸ್ಒಗಳಿಗೆ ಜೀವ ಬೆದರಿಕೆ ಹಾಕಿದ್ದಾರೆ. ಮೀನಾಕ್ಷಿ ಕಣ್ಣೀರನ್ನು ಇಡ್ತಾ ಫ್ರೀಡಮ್ ಟಿವಿ ಎತ್ತ ಬರ್ತಾ ಇರುವಂಥದ್ದು. ಫ್ರೀಡಮ್ ಟಿವಿಯಲ್ಲಿ ಅವರು ತಮ್ಮ ವಿಚಾರಗಳನ್ನೆಲ್ಲ ಹೇಳ್ಕೊಂಡಿದ್ದಾರೆ. ನಮಗೆ ಅನ್ಯಾಯವಾಗಿದೆ, ನ್ಯಾಯ ಕೊಡಿಸಿ ಅಂತ ಕೇಳಿದ್ದಾರೆ. ಎಸ್ ವೀಕ್ಷಕರೇ, ಆ ಒಂದು ವಿದ್ಯಾರ್ಥಿಗೆ ಭಾರಿ ಅನ್ಯಾಯವಾಗಿದೆ. ಎಂಎಸ್ಡಬ್ಲ್ಯೂ ಓದಿ ಪಿಡಿಒ ಕೆಲಸದ ಕನಸನ್ನ ಕಂಡಿರುವಂತಹ ಮೀನಾಕ್ಷಿಯ ಕನಸು ನುಚ್ಚು ನೂರಾಗಿದೆ. 2019 ನಡೆದಂತಹ ಪಿಡಿಒ ಪರೀಕ್ಷೆಯಲ್ಲಿ ಮೀನಾಕ್ಷಿ ಆಯ್ಕೆ. ಎಂಎಸ್ಡಬ್ಲ್ಯೂ ಓದಿ ಪಿಡಿಒ ಕೆಲಸದ ಕನಸನ್ನ ಕಟ್ಟಿಕೊಂಡಿರುವಂತಹ ಮೀನಾಕ್ಷಿ 2019 ನಡೆದಂತಹ ಪಿಡಿಒ ಪರೀಕ್ಷೆಯಲ್ಲಿ ಮೀನಾಕ್ಷಿ ಆಯ್ಕೆ. ಕೆಇಎ ರಿಲೀಸ್ ಈ ಒಂದು ಮಾಡಿ ಹೆಚ್ಚುವರಿ ಪಟ್ಟಿಯಲ್ಲಿ ಮೀನಾಕ್ಷಿ ಆಯ್ಕೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪಟ್ಟಿಯಲ್ಲಿ ಮೀನಾಕ್ಷಿ ಆಯ್ಕೆ. ಎಂಸಿಒ 1232 ನೋಂದಣಿ ಸಂಖ್ಯೆಯ ಮೀನಾಕ್ಷಿ ಹೆಸರು. ಮೀನಾಕ್ಷಿಯ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಆಯಿತು, ಸೆಲೆಕ್ಷನ್ ಕೂಡ ಆಗಿತ್ತು. ಆದರೆ ಆರ್ಡರ್ ಕಾಪಿ ಮಾತ್ರ ಸಿಗಲಿಲ್ಲ. ಮೀನಾಕ್ಷಿ ಹೆಸರನ್ನೇ ಹೊಂದಿರುವಂತಹ ಮತ್ತೊಬ್ಬರಿಗೆ ಪೋಸ್ಟಿಂಗ್. ಇದಕ್ಕೆ ಕಾರಣ ಏನು? ಕೆಪಿಎಸ್ಸಿ ಅಧಿಕೃತ ಉತ್ತರವನ್ನು ನೀಡ್ತಾ ಇಲ್ಲ. ಆದರೆ ಮೀನಾಕ್ಷಿ ಹೆಸರಿನಲ್ಲಿ ಬೇರೊಬ್ಬರು ಪೋಸ್ಟಿಂಗ್ ಆರು
ಗ್ರೂಪ್ ಮೀನಾಕ್ಷಿ ಹೆಸರಿನಲ್ಲಿ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಅಧಿಕಾರಿಗಳ ವಂಚನೆ, ನಾಗಮಣಿ ಬಳಿ 30 ಲಕ್ಷ ಲಂಚವನ್ನ ಪಡೆದು ನನಗೆ ಮೋಸ ಅಂತ ಹೇಳಿ ಮೀನಾಕ್ಷಿ ಹೇಳಿರುವಂಥದ್ದು. ನ್ಯಾಯ ಕೊಡಿಸಿ 5 ವರ್ಷಗಳಿಂದ ಮೀನಾಕ್ಷಿ ಅಲ್ದಾಡ್ತಾ ಇದ್ದು ನ್ಯಾಯ ಕೇಳಿದ್ರೆ ಮೀನಾಕ್ಷಿಗೆ ಸಿಗ್ತಿರೋದು ಜೀವ ಬೆದರಿಕೆ. ಕೆಪಿಎಸ್ಸಿ ಎಸ್ಒಗಳು ಅಕ್ರಮವಾಗಿ ಹುದ್ದೆಯನ್ನ ಪಡೆಯುತ್ತಾ ಇದ್ದಾರೆ. ಬೆದರಿಕೆ, ಡೆತ್ ನೋಟ್ ಬರೆದಿಟ್ಟು ನ್ಯಾಯಕ್ಕಾಗಿ ಅಲಿಯುತ್ತಿರುವಂತಹ ಮೀನಾಕ್ಷಿ. ಹಗರಣ ಆಗಿದೆ, ಈ ಕೋರ್ಟ್ಗೂ ಕೂಡ ಹೋಗೋಕ್ಕೆ ನನಗೆ ಅವಕಾಶ, ದೊಡ್ಡ ಹಗರಣ ಆಗಿದೆ, ಈ ಕೋರ್ಟ್ಗೂ ಕೂಡ ಹೋಗೋಕ್ಕೆ ನನಗೆ ಅವಕಾಶ ಇಲ್ಲ. ಎಲ್ರಿಗೂ ದುಡ್ಡು ಕೊಟ್ಟು ಸೈಲೆಂಟ್ ಮಾಡಿಸ್ತಿದ್ದಾರೆ. ಇಲ್ಲಿ ದುಡ್ಡು ಜಾಸ್ತಿ ನಡೀತಾ ಇದೆ. ಈಗ ನಾನು ಏನು ಮಾಡೋಕ್ಕೂ ಆಗ್ತಿಲ್ಲ. ಈಗ ನನ್ನ ಜೀವನ ನಡೆಯೋಕ್ಕೆ ತುಂಬ ಕಷ್ಟ ಆಗ್ತಿದೆ. ಈಗ ನಾನು ಏನೂ ಇಲ್ಲ, ಡೆತ್ ನೋಟ್ ಬರೆದು ನನಗಂತೂ ಹೋಪ್ ಇಲ್ಲ ಅವರು ಜಾಬ್ ಕೊಡ್ತಾರೆ, ನಾನು ಸರ್ಕಾರಿ ಹುದ್ದೆ ನಾನು ಪಡ್ಕೊತೀನಿ ಅನ್ನೋದು ನನಗೆ ಹೋಪ್ ಇಲ್ಲ. ನನಗೆ ಸತ್ತೋಗಿದ್ದ ಆ ಹೋಪ್ ಅನ್ನೋದು ಏನಿಲ್ಲ. ಡೆತ್ ನೋಟ್ ಬರೆದು ನಾನು ಸಾಯಲೇಬೇಕು, ಆ ಸಿಚುವೇಷನಲ್ಲಿದ್ದೀನಿ. ಸುಮ್ಮನೆ ಹೆಂಗೂ ಸಾಯ್ತಾ ಇದ್ದೀನಲ್ಲ, ನನ್ನಿಂದ ಅಟ್ಲೀಸ್ಟ್ 4 ಜನಕ್ಕೆ ಉಪಯೋಗ ಆಗಲಿ. ಈ ಥರ ನನಗೆ ಆಗೋ ಮೋಸ ಅನ್ಯಾಯ ಬೇರೆ ಕ್ಯಾಂಡಿಡೇಟ್ಸ್ಗೆ ಆಗಬಾರ್ದು ಅಂತ ಒಂದು ಧೈರ್ಯದಿಂದ ನಾನು ಮೀಡಿಯಾಗೆ ಬಂದಿದ್ದೀನಿ ಅಷ್ಟೇ ಹೊರತು ಬೇರೆ ಉದ್ದೇಶ ನನಗಿಲ್ಲ. 4 ಜನಕ್ಕೆ ಹೆಲ್ಪ್ ಆಗಲಿ ಅಂತ ಅಷ್ಟೇ ಬಂದಿದ್ದೀನಿ, ಬೇರೆ ಉದ್ದೇಶ ನನಗಿಲ್ಲ. ದೊಡ್ಡ ಹಗರಣ ಆಗಿದೆ. ಪಡ್ಕೋಬೇಕು ಅಂತ ನಾನು ಚಿಕ್ಕವಾಗಿಂದನೂ ಕನಸು ಕಂಡಿದ್ದೆ. ಅದೇ ಪ್ರಕಾರ ಮನೆಯಲ್ಲಿ ಓದೋದು ಬೇಡ ಅಂದರೂ ಅವ್ರಿಗೆ ಆಪೋಸಿಟಾಗಿ ನಾನು ಓದಬೇಕು, ಒಳ್ಳೆ ಸಮಾಜದಲ್ಲಿ ಒಳ್ಳೆ ಪೊಸಿಷನ್ಗೆ ಹೋಗಬೇಕು, ಒಳ್ಳೆ ಅಧಿಕಾರಿ ಆಗಬೇಕು, 4 ಜನಕ್ಕೆ ಸೇವೆ ಮಾಡಬೇಕು ಅಂತ ಒಂದು ಬಡ ಕುಟುಂಬದಿಂದ ಬಂದಿರೋಳು ನಾನು. ಆದರೆ ಇವತ್ತು ನನಗೆ ನನ್ನ ಜೀವನ ಕಾಪಾಡ್ಕೊಳ್ಳೋಕ್ಕೆ ನನ್ನ ಕೈಯಲ್ಲಿ ಆಗ್ತಿಲ್ಲ. ಈಗ ಆ ಸಿಚುವೇಶನ್ಗೆ ನಾನು ಬಂದಿದ್ದೀನಿ. ಅಷ್ಟು ಓದು ಕಾಂಪಿಟೇಟಿವ್ ಆಗಿ MSW ಮಾಡಿಕೊಂಡು ಈಗ PDO ಹುದ್ದೆ, ಸರ್ಕಾರಿ ಹುದ್ದೆಗೆ ಎಕ್ಸಾಮ್ ಬರೆದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಯಿತು. ಅದಾದಮೇಲೂ ಲೀಸ್ಟಲ್ಲಿ ಬಂದರೂ ಸಹ ಇವಾಗ ನಾನು ಸರ್ಕಾರಿ ಹುದ್ದೆ ತಗೊಳ್ಳೋದಕ್ಕೆ ಎಷ್ಟು ಅಧಿಕಾರಿಗಳಿಗೆ ಭೇಟಿಯಾಗಿ ಓಡಾಡಿ ಲೆಟ್ರ್ ಕೊಟ್ಟು ನಾನು ಸೆಲೆಕ್ಷನ್ ಆದರೂ ಸಹ ಫೈನಲ್ ಏನಾಯ್ತಂದರೆ ಆರ್ಡ್ರ್ ಕಾಪಿ ಮಾತ್ರ ನನಗೆ ಇಶ್ಯೂ ಮಾಡಿಲ್ಲ. ಎಕ್ಸಾಮ್ ಬರೆದಿದ್ದೀನಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ, ಲೀಸ್ಟಲ್ಲಿ ಬಂದಿದ್ದೀನಿ, ಎಲ್ಲ ಎಲಿಜಿಬಿಲಿಟಿ ಇದ್ದೀನಿ, ಆದರೂ ಸಹ ನನಗೆ ಆರ್ಡ್ರ್ ಕಾಪಿ ಬಂದಿಲ್ಲ. ಆರ್ಡ್ರ್ ಕಾಪಿ ಮಾತ್ರ ಯಾರೋ ಲಂಚ 30 ಲಕ್ಷ ಲಂಚ ಇಸ್ಕೊಂಡು ನನ್ನ ಹೆಸ್ರಿಗೇ ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಬೇರೆಯವರಿಗೆ ನನ್ನ ಹುದ್ದೆನೂ ಕೊಟ್ಟು ಈಗ ಅವರು ಕೆಲಸ ಮಾಡ್ತಿದ್ದಾರೆ. ನನ್ನ ಕೆಲಸ ಕೊಡಿ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.